ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ
ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಅಧಿವೇಶನ ಆಗ್ತಾ ಇರೋದು ಸ್ವಾಗತಾರ್ಹ ಅನ್ನುವಂತಹ ವಾದ ಒಂದು ಕಡೆ ಆದ್ರೆ, ಬೇರೆ ರೀತಿಯ ವಾದ ಮತ್ತೊಂದು ಕಡೆ. ಜುಲೈ ತಿಂಗಳು ರಾಜ್ಯದಾದ್ಯಂತ ಮುಂಗಾರು ಮಳೆ ಚುರುಕಾಗುತ್ತೆ. ರೈತರೆಲ್ಲರೂ ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರತರಾಗ್ತಾರೆ. ಕೃಷಿ ಕೆಲಸವನ್ನ ಬಿಟ್ಟು ಬೆಳಗಾವಿಗೆ ಬಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅಸಾಧ್ಯ ಆಗುತ್ತೆ. ರೈತರಷ್ಟೇ ಅಲ್ಲ, ಜುಲೈಯಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗೋದರಿಂದ ವಿದ್ಯಾರ್ಥಿಗಳು, ಜೆನ್ಜಿ, ಯುವ ಶಕ್ತಿ ಈ ಪ್ರತಿಭಟನೆಗಳಿಗೆ ಬರೋದಕ್ಕೆ ಆಗಲ್ಲ. ಡಿಸೆಂಬರ್ ಅಲ್ಲಿ ಅಧಿವೇಶನ ನಡೆದ್ರೆ ಹೋರಾಟಗಳಿಗೆ ಅನುಕೂಲ ಆಗುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಸೂಕ್ತ ಸಂದರ್ಭ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಯುವ ಶಕ್ತಿ ಬರುತ್ತೆ, ಪ್ರತಿಭಟನೆ ಮಾಡುತ್ತೆ. ಜುಲೈ ಮಳೆಗಾಲದಲ್ಲಿ ಪ್ರತಿಭಟನೆಗಳು ತೀರಾ ವಿರಳ ಆಗುತ್ತೆ. ಪ್ರತಿಭಟನೆಯ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಇದೊಂದು ಸ್ಮಾರ್ಟ್ ಮೂವ್. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ನೋಡೋಣ ಏನಾಗುತ್ತೆ ಅಂತ. ಇದೆ ನೆಕ್ಸ್ಟ್.